ನೀವೇನಾದ್ರೂ ಮನೆಯಲ್ಲಿ ಗ್ಯಾಸ್ ಗೀಸರ್ ಬಳಸ್ತಿದ್ದೀರಾ? ಹಾಗಾದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಗ್ಯಾಸ್ ಗೀಸರ್ ಬಳಸ್ತಾ ಇದ್ದ ನವ ವಿವಾಹಿತೆ ದುರಂತ ಅಂತ್ಯ ಕಂಡಿದ್ದಾಳೆ. ಸೌಂದರ್ಯ ಅನ್ನೋದನ್ನ ಈ ಹೆಣ್ಮಗಳು ಹುಟ್ಟುತ್ತಲೇ ಹೊತ್ಕೊಂಡು ಬಂದಿದ್ಲು. ಯಾಕಂದ್ರೆ ಅಂದ ಅನ್ನೋ ಪದಕ್ಕೆ ಈಕೆಯೇ ಅಲಂಕಾರದಂತಿದ್ಲು. ಮುದ್ದು ಮುದ್ದಾಗಿದ್ದವಳ ಬದುಕಲ್ಲಿ ಈಗ ತಾನೇ ಹೊಸ ಮನ್ವಂತರ ಶುರುವಾಗಿತ್ತು. ಕೆಲವು ತಿಂಗಳ ಹಿಂದೆ ಹಸೆಮಣೆ ಏರಿದವಳು ಹೊಸ ಬದುಕಿನ ಯಾನ ಶುರು ಮಾಡಿದ್ಲು. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ಗಂಡ, ಸೊಸೆಯನ್ನ ಮಗಳಂತೆ ನೋಡ್ಕೊಳ್ಳೋ ಅತ್ತೆ ಮಾವ, ಆ ಭಗವಂತ ಅನಿಸಿಕೊಂಡವ ಈಕೆ ಪಾಲಿಗೆ ಬೇಡಿಕೊಳ್ಳದೆ ಬಂಗಾರದಂತ ಬದುಕನ್ನ ಕರುಣಿಸಿದ್ದ. ಆದ್ರೆ ಅದ್ಯಾರ ಕಣ್ಣು ಬಿತ್ತು ಗೊತ್ತಿಲ್ಲ. ನೆಮ್ಮದಿಯ ಸಂಸಾರದಲ್ಲಿ ಸಾವಿನ ಅಲೆ ಎದ್ದಿದೆ. 10 ಕಾಲ ಬದುಕಿ ಬಾಳ್ಬೇಕಿದ್ದವಳು ಜಸ್ಟ್ 24 ವರ್ಷಕ್ಕೆ ಬದುಕಿನ ಯಾನ ಮುಗಿಸಿದ್ದಾಳೆ. ಗ್ಯಾಸ್ ಗೀಸರ್ ರೂಪದಲ್ಲಿ ಹೊಂಚು ಹಾಕಿದ್ದ ಜವರಾಯ ಸುಂದರಿಯ ಪ್ರಾಣ ಪಕ್ಷಿಯನ್ನೇ ಕಿತ್ಕೊಂಡು ಹೋಗಿದ್ದಾರೆ. ನವದಂಪತಿ ಬದುಕಲ್ಲಿ ಗ್ಯಾಸ್ ಗೀಸರ್ ಬಿರುಗಾಳಿ. ಸ್ನಾನಕ್ಕೆ ಹೋಗಿದ್ದವಳು ಬಾತ್ರೂಮ್ನಲ್ಲೇ ಬಲಿ. ಈ ಫೋಟೋದಲ್ಲಿರೋ ಚೆಲುವೆ ಹೆಸರು ಭೂಮಿಕಾ ಅಂತ. ಹಾಸನ ಮೂಲದ ಭೂಮಿಕಾ ಇತ್ತೀಚೆಗಷ್ಟೇ ಮದುವೆಯಾಗಿದ್ಲು. ಗಂಡ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದರಿಂದ 10 ಕನಸು ಕಟ್ಕೊಂಡು ಬೆಂಗಳೂರಿಗೆ ಬಂದಿದ್ಲು. ತೋಟದ ಗುಡ್ಡದ ಹಳ್ಳಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ದವರು ನೆಮ್ಮದಿಯ ಸಂಸಾರ ನಡೆಸ್ತಿದ್ರು. ಆದರೆ ಡಿಸೆಂಬರ್ 1ನೇ ತಾರೀಖು ಇವರಿಬ್ಬರ ಬಾಳಲ್ಲಿ ವಿಧಿ ಮೋಸದಾಟವಾಡಿದೆ. ಗಂಡನಿಗೆ ಸೆಕೆಂಡ್ ಶಿಫ್ಟ್ ಇದ್ದಿದ್ರಿಂದ ಮಧ್ಯಾಹ್ನವೇ ಕೆಲಸಕ್ಕೆ ಹೋಗಿದ್ದ. ರಾತ್ರಿ 8 ಗಂಟೆವರೆಗೂ ಚೆನ್ನಾಗಿಯೇ ಇದ್ದ ಭೂಮಿಕಾ ಸ್ನಾನ ಮಾಡೋದಕ್ಕೆ ಅಂತ ಬಾತ್ರೂಮ್ಗೆ ಹೋಗಿದ್ದಾಳೆ. ಅದೇ ಈಕೆಯ ಪಾಲಿಗೆ ಕೊನೆ ಕ್ಷಣಗಳು. ಬಾತ್ರೂಮ್ ಸೇರ್ಕೊಂಡವಳು ಅಲ್ಲೇ ದುರಂತ ಅಂತ್ಯ ಕಂಡಿದ್ದಾಳೆ. ಗ್ಯಾಸ್ ಗೀಸರ್ನಿಂದ 10 ಅನಾಹುತಗಳಾದರೂ ಜನ ಎಚ್ಚೆತ್ತುಕೊಳ್ತಿಲ್ಲ. ಈಕೆ ಪಾಲಿಗೂ ಇದೇ ಈಗ ಕಂಟಕವಾಗಿದೆ. ಗ್ಯಾಸ್ ಗೀಸರ್ ಆನ್ ಮಾಡಿಕೊಂಡು ಸ್ನಾನಕ್ಕೆ ಹೋದವಳಿಗೆ ಇದೇ ಪಾಶವಾಗಿದೆ. ಗ್ಯಾಸ್ ಗೀಸರ್ನಿಂದ ಬಂದ ಕಾರ್ಬನ್ ಮೊನಾಕ್ಸೈಡ್ ಅನಿಲ ಭೂಮಿಕಾಳ ಜೀವ ತೆಗೆದಿದೆ. ಮೊದಲು ಉಸಿರುಗಟ್ಟಿ ಬಿದ್ದವಳು ಅಲ್ಲೇ ನರಳಿ ಪ್ರಾಣ ಬಿಟ್ಟಿದ್ದಾಳೆ. ಸೆಕೆಂಡ್ ಶಿಫ್ಟ್ ಮುಗಿಸಿಕೊಂಡು ಬಂದ ಕೃಷ್ಣಮೂರ್ತಿ ಮನೆ ಬಾಗಿಲು ಬಡ್ತಿದ್ದಾರೆ. ಎಷ್ಟೇ ಹೊತ್ತಾದ್ರೂ ಪತ್ನಿ ಕಡೆಯಿಂದ ಯಾವುದೇ ರಿಯಾಕ್ಷನ್ ಬಂದಿಲ್ಲ. ಫೋನ್ ಮಾಡಿದ್ರೂ ರಿಸೀವ್ ಮಾಡ್ತಿರಲಿಲ್ಲ. ಹೀಗಾಗಿ ಮನೆ ಓನರ್ಗೆ ಹೇಳಿ ಕಿಟಕಿಯಿಂದ ಇಣುಕಿ ನೋಡಿದ್ದಾರೆ. ಆಗಲೇ ಗೊತ್ತಾಗಿದ್ದು ಭೂಮಿಕಾ ಇನ್ನಿಲ್ಲ ಅನ್ನೋದು. ಹುಡುಗ ಬಂದು 11 ಗಂಟೆಯಲ್ಲಿ ಬಾಗಿಲು ತೊಟ್ಟಿದ್ದಾನೆ, ತೆಗೀಲಿಲ್ಲ. ನಮ್ಮನ್ನ ಎಬ್ಬರಿಸ್ತಾ ನಾವು ಎದ್ದು ಬಂದು ನೋಡ್ದು. ಹಿಂದೆಗಡೆ ಸ್ನಾನಕ್ಕೆ ಹೋಗೋಳೆ ಹುಡುಗಿ. ಗೀಸರಿಂದ ಪ್ರಾಬ್ಲಮ್ ಆಗಿ ಹುಡುಗಿ ಏನು ಮಾಡೈತೆ, ಗೀಸರ್ದು ಉಸಿರು ಕಟ್ಕೊಂಡು ಸ್ನಾನ ಮಾಡ್ತಾ ಬುಂಡಿಗೆ ಬಿದ್ದೋಗಿತ್ತು. ನಾವು ಡೋರ್ ಹೊಡೆದು ಒಳಗಡೆ ಹೋಗಿ ತೆಗ್ದಿಲ್ಲ, ಆಸ್ಪತ್ರೆಗೆ ಕರ್ಕೊಂಬಂದಿದ್ದೀವಿ. ಬಾಡಿ ಹೋಗ್ಬಿಟ್ಟಿದೆ ಅಂತ ಹೇಳ್ತವ್ರೆ. ಪಾಪ ಅವರು ಇವಾಗ ನಮ್ಮ ಮನೆಗೆ ಬಂದು 15 ದಿವಸ ಆಯ್ತು ಅಷ್ಟೇ. ದಯವಿಟ್ಟು ಹೇಳ್ತೀನಿ, ಯಾರು ಗ್ಯಾಸ್ ಯೂಸ್ ಮಾಡಬೇಡಿ. ನೋಡಿ, ಇನ್ನೂ ಭಾಳ ಬದುಕಾಯ್ತು ಹುಡುಗರು. ನನಗೆ ಆಗ್ತಾಯಿಲ್ಲ ಅವ್ರು ನೋಡಿದ್ರೆ. ಒಟ್ನಲ್ಲಿ ಗಂಡನ ಜೊತೆ ಬದುಕಿ ಬಾಳಬೇಕಿದ್ದವಳು ಗ್ಯಾಸ್ ಗೀಸರ್ಗೆ ದುರಂತ ಅಂತ್ಯ ಕಂಡಿದ್ದಾಳೆ. ಇನ್ನಾದರೂ ಗ್ಯಾಸ್ ಗೀಸರ್ ಬಳಸೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಿದೆ. ಗಂಗಾಧರ ಬಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.